ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೇರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾಕ್. ನೌಮಿನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘೂತ್ತಮಗುರುನ್ ವೈದದ್ಯವಾರಾನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂಭರೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭರೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ ಹರಿ ಓಂ. ಅರ್ಜುನ ಅವತಾರ ಮಾಡಿದ್ದಾನೆ. ಉಳಿದೆಲ್ಲರೂ ಅವತಾರ ಮಾಡಿದ್ದಕ್ಕೆ ಎಷ್ಟು ಸಮಯ, ಹಿಂದೆ ಮುಂದೆ ವರ್ಷಗಳು, ತಿಂಗಳುಗಳು, ದಿನಗಳು, ಅವುಗಳನ್ನೆಲ್ಲ ತಿಳಿಸಿದ್ದಾರೆ. ಅನಂತರದಲ್ಲಿ ಕೃಷ್ಣಾವೇಶಿ ಬಲವಾನ್ ಯೋ ಗುಣಾಧಿಕಃ ಸಮೇ ಸುತಸ್ಯಾದಿತಿ ರೋಹಿಣೀ ಚ ತೇಪೇ ತಪೋತೋ ಹರಿಶುಕ್ಲಕೇಶ ಯುತಶ್ಚೇಷೋ ದೇವಕೀ ರೋಹಿಣೀಜಃ. ದೇವಕಿಯಲ್ಲಿ ಮತ್ತು ರೋಹಿಣಿಯಲ್ಲಿ ಇಬ್ಬರಲ್ಲಿಯೂ ಗರ್ಭದಲ್ಲಿ ಇದ್ದು ಅವತಾರ ಮಾಡಿದವರು ಶೇಷದೇವರು, ಬಲರಾಮದೇವರು. ಯಾಕೆ ಅಂದರೆ ಇಬ್ಬರು ತಪಸ್ಸು ಮಾಡಿದ್ದಾರೆ. ಬಲಿಷ್ಠನಾದ ಒಬ್ಬ ವ್ಯಕ್ತಿ, ಮ್ಯೂಟ್ ಮಾಡ್ರಿ ಜೋಶಿಯವರು, ಬಲಿಷ್ಠನಾದ ವ್ಯಕ್ತಿ ನಮ್ಮಲ್ಲಿ ಬರಬೇಕು ಅಂತ ಹೇಳಿ ಅವರು ತಪಸ್ಸು ಮಾಡಿದ್ದಾರೆ. ಹಾಗಾಗಿ 3 ತಿಂಗಳು ರೋಹಿಣಿಯಲ್ಲಿ, ದೇವಕಿಯಲ್ಲಿ, ಅನಂತರದಲ್ಲಿ ದುರ್ಗಾದೇವಿ ಆ ಗರ್ಭವನ್ನು ತೆಗೆದುಕೊಂಡು ಮತ್ತು ರೋಹಿಣಿ ದೇವಿಯಲ್ಲಿ ಅಂತ ನಾವು ಕೇಳಿದ್ದೇವೆ. ಹಾಗಾಗಿ ಆ ಬಲರಾಮದೇವರು ಹುಟ್ಟಿ 3 ತಿಂಗಳಿಗೆ ಅವರ್ಧತಾಸೋ ಹರಿಶುಕ್ಲಕೇಶ ಸಮಾವೇಶಿ ಗೋಕುಲೇ ರೋಹಿಣೀಯ ಕೃಷ್ಣೋಪಿ ಲೀಲಾ ಲಲಿತಾ ಪ್ರದರ್ಶಯನ್. ಆ ಕಡೆಗೆ ನಂದ ಗೋಕುಲದಲ್ಲಿ ಮತ್ತೆ ಕೃಷ್ಣದೇವರು, ಭಗವಂತ ತಾನು ಲೀಲೆಯನ್ನು ತೋರಿಸ್ತಾ ಬಲದ್ವಿತೀಯೋ ಯಮಯಾಮಾಸ ಗೋಷ್ಠಂ. ಆ ಗೋಷ್ಠದಲ್ಲಿ, ನಂದ ಗೋಕುಲದಲ್ಲಿ ಆರಾಮಾಗಿ ಪರಮಾತ್ಮ ತನ್ನ ಲೀಲೆಗಳನ್ನು ತೋರಿಸ್ತಾ ಅಲ್ಲಿ ಇದ್ದಾನೆ. ಸಪ್ರಾಕೃತಂ ಶುಷಮಾತ್ಮಾನಮುಚ್ಚೈಹಿ. ಆದರೆ ಈ ಶಿಶು ಹುಟ್ಟಿದಾಗ ಇವನು ಎಂಥವನಿದ್ದಾನೆ ಅಂತನೂ ವಿಷಯವನ್ನು ತಿಳಿಸಿಕೊಟ್ಟಿದ್ದಾರೆ. ಆದರೆ ಹುಟ್ಟಿದ ಮೇಲೂ ಕೂಡ ಪರಮಾತ್ಮ ನಾನು ಸಾಮಾನ್ಯ ಶಿಶು ಅಲ್ಲ, ಕಿಂತು ಅಲೌಕಿಕವಾದ ಎಲ್ಲರನ್ನು ನಿಯಮನ ಮಾಡುವಂತಹ ಜಗದೊಡೆಯ ನಾನು ಪರಮಾತ್ಮ ಅಂತ ಎಲ್ಲರಿಗೆ ತಿಳಿಸಬೇಕು ಅನ್ನೋ ಸಲುವಾಗಿಯೇ ಪರಮಾತ್ಮ ಒಂದು ವ್ಯಾಪಾರ ಮಾಡ್ತಾನೆ. ಏನಂತ? ಸಪ್ರಾಕೃತಂ ಶುಷುಮಾತ್ಮಾನಮುಚ್ಚೇರ್ ವಿಜಾನಂತ ಮಾತು ದರ್ಶನಾಯ ವಿಜೃಂಭಮಾಣೋ ಅಖಿಲಮಾತ್ಮ ಸಂಸ್ಥಂ ಪ್ರದರ್ಶಯಾಮಾಸ ಕದಾಚಿದೀಶಃ. ತಾಯಿ ಸಣ್ಣದು, ಸಾಮಾನ್ಯ ಎಲ್ಲರಿಗೆ ಕೂಸು ಇರುವಂತೆ ಇದು ಒಂದು ಕೂಸು ಅಂತ ತಿಳಿದ್ಲು. ಒಂದು ದಿನ ದೇವರು ಬಾಯಿ ತೆಗೆದಿದ್ದಾನೆ. ಬಾಯಿ ತೆಗೆದಾಗ ಬಾಯಿಯಲ್ಲಿ ಏನಿದೆ ಅಂತ ನೋಡ್ತಾಳೆ, ಕಣ್ಣು ಬಿಟ್ಟು ನೋಡಿದರೆ ಆಗ ವಿಜೃಂಭಮಾಣ, ಆಕಳಿಸ್ತಾ ಇದ್ದಾಗ, ಕೂಸುಗಳು ನಿದ್ದೆ ಬಂದಾಗ ನಾವು ಆಕಳಿಸ್ತೀವಲ್ಲ, ಹಾಗೆ ಆ ಕೂಸು ಪುಟ್ಟದಾದ ಬಾಯಿಯನ್ನು ತೆಗಿತು ಆಕಳಿಸ್ಲಿಕ್ಕಂತೇಳಿ ಚೆಂದಾಗಿ. ಆ ಆಕಳಿಸುವುದನ್ನು ನೋಡಲಿಕ್ಕೆ ಬಹಳ ಚಲುವ ಪರಮಾತ್ಮ, ಅದನ್ನು ನೋಡಬೇಕು ಅಂತ ಇತ್ತು. ಅಷ್ಟು ಸಣ್ಣ ಸಣ್ಣ ಮಕ್ಕಳುಗಳು ಬಾಯಿ ತೆಗೆದಾಗ
ಆಕಳಿಕೆ ಬಂದಾಗ ನಾವು ನೋಡ್ತೇವಲ್ಲ, ಹಾಗೆ ವಿಜೃಂಭಮಾಣೋ ಅಖಿಲ ಆತ್ಮಸಂಸ್ಥಂ ಪ್ರದರ್ಶಯಾಮಸ ಕದಾಚಿದೀಶಃ. ಆಗ ಪರಮಾತ್ಮ ಬಾಯಿ ತೆಗೆದರೆ ಇಡೀ ಸಮಸ್ತವಾದ ಬ್ರಹ್ಮಾಂಡವನ್ನು ತಾನು ಆ ಯಶೋಧಾದೇವಿಗೆ ಪರಮಾತ್ಮ ತೋರಿಸಿದ್ದಾನೆ. ಸಾಂಡಂ ಮಹಾಭೂತ ಮನೋಭಿಮಾನ ಮಹತ್ ಪ್ರಕೃತ್ಯಾವೃತ ಅಬ್ಜಜಾದಿಭಿ ಸುರೇಶಿವೇನೇತ ನರೇ ಶಿವೇತೈರ್ನರದೈತ್ಯ ಸಂಘೇರ್ಯುತಂ ದಶಾಸ್ಯಸ್ಯ ತನೋ ಯಶೋಧಾ. ಬಹಳ ಇಡೀ ಮಹತ್ವದ ವಿಷಯ. ಇಡೀ ಬ್ರಹ್ಮಾಂಡವನ್ನು ತೋರಿಸ್ತಾನೆ ಪರಮಾತ್ಮ. ಸಾಂಡಂ ಅಂದರೆ ಅಂಡದಿಂದ ಕೂಡಿದ, ಖರ್ಪರದಿಂದ ಕೂಡಿದಂತಹ ಸಮಸ್ತವಾದ ಬ್ರಹ್ಮಾಂಡವನ್ನೇ ಪರಮಾತ್ಮ ತೋರಿಸ್ತಾನೆ. ಆ ಬ್ರಹ್ಮಾಂಡಕ್ಕೆ ಮೊದಲು ಪೃಥ್ವಿ. ಆ ಪೃಥ್ವಿ ಎಷ್ಟಿದೆ? 50 ಕೋಟಿ ಯೋಜನ ವಿಸ್ತೀರ್ಣವಾದಂತಹ ಪೃಥ್ವಿ ತತ್ವ. ಅಷ್ಟು ದೊಡ್ಡದಾದಂತಹ ತತ್ವ ಪೃಥ್ವಿ ತತ್ವ. ಆ ಪೃಥ್ವಿ ತತ್ವ ಆದ ಮೇಲೆ ಅದಕ್ಕೆ 50 ಕೋಟಿ ಯೋಜನ ವಿಸ್ತೀರ್ಣ ಕರ್ಪರ. ಹಾಗಾಗಿ 100 ಕೋಟಿ ಯೋಜನ ವಿಸ್ತೀರ್ಣವಾಯಿತು ಕರ್ಪರದಿಂದ ಸಹಿತವಾದ ಬ್ರಹ್ಮಾಂಡ. ಮೊದಲಿಗೆ ಪಂಚಮಹಾಭೂತಗಳಲ್ಲೂ, ಆ ಪಂಚಮಹಾಭೂತಗಳಲ್ಲಿ ಬರುವುದು ಯಾವುದು? ಪೃಥ್ವಿ, ಅಪ, ವಾಯು, ಆಕಾಶ. ಪೃಥ್ವಿ, ಅಪ, ತೇಜಸ್ಸು, ವಾಯು, ಆಕಾಶ, ಇವು ಪಂಚಮಹಾಭೂತಗಳು. ಪೃಥ್ವಿ ಅಪ್, ಪೃಥ್ವಿ ಇದು ಮತ್ತೆ ಅದೇ ನಾನು ಹೇಳಿದ್ನಲ್ಲ ಆಗಲೇ, ಆವರಣದಿಂದ ಕೂಡಿದೆ. ಎಂಥ ಆವರಣದು? ಬಂಗಾರದ ಆವರಣ. ಹಾಗಾಗಿ ಆವರಣದಿಂದ ಸಹಿತವಾದಂತಹ ಪೃಥ್ವಿ ಇದು 100 ಕೋಟಿ ಯೋಜನ ವಿಸ್ತೀರ್ಣ ಅಂತಾಯಿತು. 100 ಕೋಟಿ ಯೋಜನ ವಿಸ್ತೀರ್ಣವಾದದ್ದು. 50 ಕೋಟಿ ಯೋಜನ ವಿಸ್ತೀರ್ಣ ಬ್ರಹ್ಮಾಂಡ. ಕಟಾಹ ಬಂಗಾರದ ಕರ್ಪರ, ಕೊಬ್ಬರಿಗೆ ಮತ್ತು ಸಪೋರ್ಟಾಗಿ ಅದಕ್ಕೆ ಆವರಣವಾಗಿ ಹೇಗೆ ಪರಟಿ ಇರ್ತದೋ ಹಾಗೆ ಇಲ್ಲಿಯೂ ಕೂಡ ಬ್ರಹ್ಮಾಂಡಕ್ಕೆ ಯಾವ ತೊಂದರೆಗಳಾಗಬಾರದು ಅಂತ ಹೇಳಿ ಆ ಬ್ರಹ್ಮಾಂಡಕ್ಕೆ ಸುತ್ತಲೂ ಬಂಗಾರದ ಒಂದು ಆವರಣವನ್ನು ಕೊಟ್ಟಿದ್ದಾನೆ ಪರಮಾತ್ಮ. ಅದು 100 ಕೋಟಿ ಯೋಜನನೇ. ಹಾಗಾಗಿ ಅಂಥ 100 ಕೋಟಿ ಯೋಜನೆ ವಿಸ್ತೀರ್ಣವಾದಂತಹ ಬ್ರಹ್ಮಾಂಡ ಪೃಥ್ವಿ ಸಮೇತವಾದದ್ದು. ಇನ್ನು ಅದರ ಸುತ್ತಲೂ ಶುದ್ಧವಾದ ಜಲ ಇದೆ. ಆ ಜಲತತ್ವನು ಎಲ್ಲ ಕಡೆಗೆ ಶ್ರೀಮದಾಚಾರ್ಯ ಹೇಳ್ತಾರೆ 21ನೇ ಅಧ್ಯಾಯದಲ್ಲಿ, ಎಲ್ಲವೂ ಕೂಡ 10 ಪಟ್ಟು ಹೆಚ್ಚೆಚ್ಚಾಗ್ತಾ ಹೋಗ್ತದೆ. ಇದನ್ನೆಲ್ಲ ಲೆಕ್ಕ ಮಾಡಿಕೊಂಡು ನಾವು ಬರೆದಿಟ್ಕೋಬೇಕು, ಬಹಳ ಮಹತ್ವದ್ದು. ಪೃಥ್ವಿ, ಅಪ, ತೇಜಸ್ಸು, ವಾಯು, ಆಕಾಶ ಇವೆಲ್ಲ ಎಷ್ಟೆಷ್ಟು ಎತ್ತರ ಇದೆ? ಅಭಗ್ನೀರನವಹಂ ಕೃನ್ ಮಹತ್ತತ್ವಗುಣೈತ್ರಯೈ ಕ್ರಮಾದ್ದಶೋತ್ತರೈರೇತತ್ ಆವೃತಂ ಪರತಸ್ತತಃ. ಅಯಂ ದೀಪಃ ಸಾಗರಶ್ಚ ಲಕ್ಷಯೋಜನ ವಿಸ್ತೃತೌ. ಲಕ್ಷಯೋಜನ ವಿಸ್ತೃತವಾಗಿದೆ. ತದನ್ನೇ ಕ್ರಮೇಣೈತು ದ್ವಿಗುಣೇನೋತ್ತರೋತ್ತರಾಹ. ಹೀಗೆಲ್ಲ ಹೇಳ್ತಾ ಬಂದು ಕೊನೆಗೆ ಲೋಕಾಲೋಕ ಪ್ರದೇಶಸ್ತು 50 ಲಕ್ಷ ವಿಸ್ತೃತಃ. ಎಲ್ಲ ಸೇರಿ ಬ್ರಹ್ಮಾಂಡ 50 ಕೋಟಿ ಯೋಜನ ವಿಸ್ತೀರ್ಣವಾಗಿದೆ ಅಂತ ಹೇಳ್ತಾರೆ. ಯೋಜನಾನಾಂ 25 ಕೋಟಯೋ ಮೇರು ಪರ್ವತಾತ್. ಮೇರು ಪರ್ವತದ ಮಧ್ಯಭಾಗ ಹಿಡಿದರೆ ಈ ಕಡೆ 25, ಈ ಕಡೆ 25, ಹಾಗಾಗಿ 50 ಕೋಟಿ. ಚತುರ್ಶ್ವಪಿ ದಿಕ್ಷು ಅಧಶ್ಚಾಂಡಂ ಪ್ರಕೀರ್ತಿತಂ ಅಭಗ್ನಿರನವಹಂಕೃನ್ ಮಹತ್ತತ್ವ ಗುಣೈತ್ರಯೈ. ಅಪ ಅಗ್ನಿ ಮತ್ತು ವಾಯು, ಅನಂತರದಲ್ಲಿ ಆಕಾಶ. ಇಷ್ಟಾದ ಮೇಲೆ ಆಕಾಶ ಮತ್ತು ಅಹಂಕಾರ ತತ್ವಗಳಲ್ಲಿ ಜ್ಞಾನೇಂದ್ರಿಯಗಳಿವೆ ಮತ್ತು ಅಹಂಕಾರ ತತ್ವ ಮತ್ತು ಮಹತ್ತತ್ವಗಳ ಮಧ್ಯದಲ್ಲಿ ಕರ್ಮೇಂದ್ರಿಯಗಳಿದೆ, ಮನಸ್ಸು ಇದೆ. ಹಾಗಾಗಿ ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ ಮತ್ತು ಮನಸ್ಸು. ಅನಂತರದಲ್ಲಿ ಅಹಂಕಾರ, ಆಮೇಲೆ ಮಹತ್ತತ್ವ, ಸತ್ವರಜಸ್ತಮೋ ಗುಣಗಳು. ಅನಂತರದಲ್ಲಿ ಅನಂತವಾದ
ಅಪ್ರಾಕೃತವಾದ ಅವ್ಯಾಕೃತ ಆಕಾಶ ಅಂತ ಹೇಳಿ 24 ತತ್ವಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಈ ಎಲ್ಲ 24 ತತ್ವಗಳಿಂದ ಕೂಡಿದಂತಹ ಸಮಸ್ತವಾದ ಬ್ರಹ್ಮಾಂಡವನ್ನು ಪರಮಾತ್ಮ ತನ್ನ ಮುಖದಲ್ಲಿ ಆಕಳಿಗಂತೆ, ಆಕಳು ಬಂದಿತ್ತು, ಎಂತ ಆಕಳಕ್ಕೆ ಬಂದಿತ್ತು. ಆ ಆಕಳಿಕೆಯನ್ನು ತೋರಿಸುವುದಕ್ಕಾಗಿ ಪರಮಾತ್ಮ ಬಾಯಿಯನ್ನು ತೆಗೆದರೆ ಸಮಸ್ತವಾದ ಬ್ರಹ್ಮಾಂಡವನ್ನೇ ತೋರಿಸಿದ್ದಾನೆ ಪರಮಾತ್ಮ. ಅದನ್ನೇ ಹೇಳ್ತಾರೆ, ಶುದ್ಧವಾದಂತಹ ಜಲ ಅದು 100 ಕೋಟಿ ಯೋಜನ ವಿಸ್ತೀರ್ಣವಾದಂತಹದ್ದು. ಇನ್ನು ಅದಾದ ಮೇಲೆ ಜಲ ಆದ ಮೇಲೆ ವಾಯು, ತೇಜಸ್ಸು ಆದ ಮೇಲೆ ವಾಯು ಆದ ಮೇಲೆ ಆಕಾಶ ಆದ ಮೇಲೆ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳು, ಅಹಂಕಾರ ತತ್ವ, ಅಲ್ಲೇ ಮನಸ್ಸು, ಆಮೇಲೆ ಬುದ್ಧಿ ತತ್ವ ಅಂದರೆ ಯಾವುದದು ಮಹತ್ತತ್ವ ಆದಮೇಲೆ ಸತ್ವರಜಸ್ತರ್ಮೋ ಗುಣಗಳು, ಆಮೇಲೆ ಪ್ರಕೃತಿ ತತ್ವ. ಹೀಗೆ 24 ತತ್ವಗಳಿವೆ. ಎಲ್ಲವೂ ಒಂದಕ್ಕಿಂತ ಒಂದು 10 ಪಟ್ಟು ಹೆಚ್ಚಿದೆ, 10 ಪಟ್ಟು ಹೆಚ್ಚಿದೆ ಅಂತ ಪರಮಾತ್ಮ ತಾನೆಲ್ಲ ಬಾಳಿದ ವಿಷಯಗಳೆಲ್ಲ ಹೇಳಬೇಕಾದದ್ದು. ಹಾಗಾಗಿ ಇಷ್ಟು ತಾನು ಪರಮಾತ್ಮ ತೋರಿಸಿದರೆ ಏನಾಗಬೇಕು ಅವಳ ಅವಸ್ಥೆ? ಭೀತಳಾಗಿಬಿಟ್ಲು, ಕಣ್ಣೇ ಮುಚ್ಚಿಬಿಟ್ಲು. ಒಂದು ಸ್ವಲ್ಪ ಹೊತ್ತು ನೋಡಿದಂತೆ ಮಾಡಿದ್ಲು. ಇದೆಲ್ಲ ಭಯಾನಕ ದೃಶ್ಯವನ್ನು ಅವಳಿಗೆ ನೋಡ್ಲಿಕ್ಕಾಗದೇನೆ ಕಣ್ಣನ್ನೇ ಮುಚ್ಚಿದ್ದಾಳೆ ಯಶೋಧಾದೇವಿ. ಕಣ್ಣನ್ನು ಮುಚ್ಚಿ ನ್ಯಮೀಲಯಚ್ಚಾಕ್ಷಣಿ ಭೀತ ಜುಗೂಹ ಚಾತ್ಮಾನಮಥೋ ರಮೇಶಃ ವಪುಸ್ವಕೀಯಂ ಸುಖಜಿತ್ ಸ್ವರೂಪಂ ಪೂರ್ಣಂ ತತ್ಸು ಜ್ಞಾಪಯನ್ ತದ್ವದರ್ಶಯತ್. ಕಣ್ಣು ಮುಚ್ಚಿ ಭಯಗೊಂಡು ಅನಂತರದಲ್ಲಿ ಆತ್ಮಾನಮಥೋ ರಮೇಶಃ, ಸಾಮಾನ್ಯ ಕೂಸಲ್ಲಪ್ಪ ಇದು, ದೇವರೇನಾ ಅಂತನ್ನುವ ಭಾವನೆ ಅವಳಿಗೆ ಬಂತು. ವಪುಸ್ವಬೀಯಂ ಸುಖಜಿತ್ ಸ್ವರೂಪಂ, ಜ್ಞಾನ ಆನಂದ ಇವೇ ಮೊದಲಾದಂತಹ ದೇಹ ಪರಮಾತ್ಮನದು. ಹಾಗಾಗಿ ಸುಖಜಿತ್ ಸ್ವರೂಪನಾದ ಪರಮಾತ್ಮ ಪೂರ್ಣನಾಗಿದ್ದಾನೆ ಅಂತ ಜ್ಞಾಪಯನ್ ತಿಳಿಸುವುದಕ್ಕಾಗಿಯೇ ಪರಮಾತ್ಮ ಈ ರೀತಿಯಾಗಿ ಮಾಡಿ 2ನೇ ಕ್ಷಣಕ್ಕೆ ಬಾಯಿ ಮುಚ್ಚಿದ ಮೇಲೆ, ಸ್ವಲ್ಪ ಹೊತ್ತಾದ ಮೇಲೆ ಮತ್ತೆ ಅವಳಿಗೆ ಯಶೋದೆಗೆ ನನ್ನ ಕೂಸು ಇದು, ನನ್ನ ಕಂದ, ನನ್ನ ಮಗ ಅಂತನೂ ಭಾವನೆ ಬಂತು. ಆ ಕಾಲಕ್ಕೆ ಮಾತ್ರ. ನಮಗೆ ಸ್ವಾಮಿಗಳನ್ನು ನೋಡ್ತಿರ್ತೇವೆ, ಅದ್ಭುತವಾದಂತಹ ಯಾವುದೋ ಒಂದು ಕಾರ್ಯ 10,000 ಮಂದಿಗೆ ಮುದ್ರಿ ಕೊಟ್ಟರು, ಅಥವಾ ಒಂದೇ ಶಬ್ದಕ್ಕೆ 100 ಅರ್ಥ ಹೇಳಿದರು. ಆವಾಗ ಇವರೇ ಬ್ರಹ್ಮದೇವರ ಪೀಠದ ಮೇಲೆ ಕೂತಿದ್ದಾರೆ ಅಂತ ನಮಸ್ಕಾರ ಮಾಡುವಾಗ ಭಾವನೆ ಬರ್ತದೆ. ಆಮೇಲೆ ಹಾಗೆ ನಾವು ಊಟ ಕೂತಾಗ ಬಂದು ಸಾವಕಾಶ ಕೂಡು ಅಂತ ಹೇಳ್ತಾ ಇದ್ದಾಗ ನಾವು ಇಲ್ಲಿ ದೇವ್ರ ಕ್ಯಾಂಪ್ ಶಾಟ್ ಬಿಟ್ಕೊಂಡ್ರೆ ಅಷ್ಟೇ ಅಂತ ಭಾವನೆ ಬಂದ್ಬಿಡ್ತದೆ. ಎಲ್ಲ ಕಾಲಕ್ಕೂ ಇವ್ರು ಯಾರು, ಯಾವ ಪೀಠದ ಮೇಲೆ ಕೂತವರು, ಏನು ಜ್ಞಾನ, ಏನು ತಪಸ್ಸು, ಏನು ವೈರಾಗ್ಯ, ಇವೆಲ್ಲ ಕಲ್ಪನೆ ಬರೋದಿಲ್ಲ. ಸಾಮಾನ್ಯ ನಮ್ಮ ಮುಂದೆ ಇದ್ದಾಗಲೇ ಈ ನಮ್ಮ ಅವಸ್ಥೆ ಹೇಗೆ ಅಂದಮೇಲೆ, ನಮಗಿಂತ ಸ್ವಲ್ಪ ಹೆಚ್ಚು ಯೋಗ್ಯತೆ ಇದ್ದವಳು ಆದರೂ ಕೂಡ ಆವಾಗ ದೇವರ ಮತ್ತು ಸರ್ವೋತ್ತಮತ್ವ, ಗುಣಪೂರ್ಣತ್ವ, ಜಗಜ್ಜನ್ಮಾದಿ ಕಾರಣತ್ವಗಳು ಅವಳಿಗೆ ತಿಳಿದಿದ್ದರೂ ಅನೇಕ ಪ್ರಸಂಗಗಳಲ್ಲಿ ಎಲ್ಲ ಪ್ರಸಂಗ ಸಾಮಾನ್ಯವಾಗಿ ತಾನು ಆ ಜ್ಞಾನ ತಿರೋಧಾನವಾಗ್ತಾ ಇತ್ತು, ದೇವರು ಹಾಗೆ ಮಾಡಿಸ್ತಾ ಇದ್ದ ಅಂತನ್ನೋದು ಈ ಕಥೆಗಳಿಂದ ಗೊತ್ತಾಗ್ತದೆ. ದೇವರು ಸದಾಕಾಲ ನಾನು ಸರ್ವೋತ್ತಮ ಅಂತ ಜ್ಞಾನವನ್ನು ಮಾಡಿಸಿಕೊಡೋದಿಲ್ಲ, ನಾನು ಅಂತನೋ ಜ್ಞಾನ ಮಾಡಿಸಿಕೊಡ್ತಾನೆ ನಮಗೆ. ನನ್ನಲ್ಲಿದ್ದ ದೇವರ ಜ್ಞಾನ ಆಗದೇ ಇದ್ದಂತೆ ಮಾಡ್ತಾನೆ. ಹಾಗಾಗಿ ಈ ಅವಸ್ಥೆ ಇದೆ. ಕದಾಚಿತ್ ತಂ ಲಾಲಯಂತಿ ಯಶೋಧ ಬಾಡಂ ನಾಶಕತ್, ತೊಡೆ ಮೇಲೆ ಇಟ್ಕೊಂಡಿದ್ದಾಳೆ, ಆಟಾಡಿಸ್ತಾ ಇದ್ದಾಳೆ. ದೇವರು ಒಮ್ಮೇ ಭಾರ ಆಗಿಬಿಟ್ಟ. ಇದ್ದವನು ಒಂದು ಅರ್ಧ kg, 1 kg, 2 kg, ಹುಟ್ಟಿದ ಕೂಸು ಎಷ್ಟಿರ್ತದೋ ಅಷ್ಟಿದ್ದ. ಆದರೆ ಒಮ್ಮೆ 16 kg ಆದಷ್ಟು ಭಾರ ಆದರೆ ತೊಡಿ ನೋವಾದದ್ದಕ್ಕೆ ತಳಗಿಟ್ಟು ಹೋಗಿದ್ದಾಳೆ. ಅಷ್ಟರೊಳಗೆ ಪರಮಾತ್ಮ ಗೊತ್ತಿತ್ತು, ಒಬ್ಬವ ಕಿಟಕಿಯಿಂದ ಹಣಿಕೆ ಹಾಕಿ ನೋಡ್ತಾ ಇದ್ದಾನೆ.
ನಾನು ಒಳಗೆ ಬರಬೇಕು ಅಂತ. ಆದರೆ ಯಶೋಧಾದೇವಿ ತಾನು ತೊಡಿ ಮೇಲೆ ಇಟ್ಟುಕೊಂಡಿದ್ದಾನೆ. ತಾನು ಇಟ್ಟುಕೊಂಡಿದ್ದಕ್ಕೆ ಕೃಷ್ಣ ಸುಮ್ಮನೆ ಹಾಗೆ ತಾನು ಭಾರಾಗಿ ನಾಟಕ ಮಾಡಿದ. ಅಣುವಾದಿ ಏನಂತ ಲಘಿಮ ಪ್ರಘಿಮ ಪ್ರಾಕ್ತಿ ಪ್ರಾಕಾಮ್ಯ ಈಶಿತ್ವ ಇವೆಲ್ಲ ಭಾಳ ಭಾರ ಆಗ್ತಾರೆ. ಒಮ್ಮೆ ಭಾಳ ಹಗರಾಗ್ತಾರೆ, ಸಣ್ಣವರಾಗ್ತಾರೆ, ಅತೀ ಮಹತ್ತಾಗ್ತಾರೆ. ಇದೆಲ್ಲ ಆ ಶಕ್ತಿ ಪರಮಾತ್ಮನಿಗೆ, ಶ್ರೀಮದಾಚಾರ್ಯರಿಗೆ ಪರಮಾತ್ಮನ ಅನುಗ್ರಹದಿಂದ ಇದೆ. ಹಾಗಾಗಲೇ ನರಸಿಂಹದೇವರ ಗುಡಿಯಲ್ಲಿ ಒಬ್ಬ ಬಾಲಕನ ಹೆಗಲ ಮೇಲೆ ಕೂತು ನರಸಿಂಹದೇವರ ನಾರ್ಷದಲ್ಲಿ ಮತ್ತು ನರಸಿಂಹದೇವರ ಗುಡಿ ಪ್ರದಕ್ಷಿಣೆ ಹಾಕಿದ್ದು ನಾವು ಕೇಳ್ತೇವೆ. ಈಗೂ ಅಲ್ಲೆಲ್ಲ ಹೇಳ್ತಾರೆ. ನಾರಾಯಣ ಪಂಡಿತಾಚಾರ್ಯರು ಸುಮಧ್ವಿಜಯದಲ್ಲೇನೆ ಉಲ್ಲೇಖ ಮಾಡಿ ಕೊಟ್ಟಿದ್ದಾರೆ. ಅಂದಮೇಲೆ ಅಣಿಮಾ ಲಘಿಮಾ ಚೈವ ವರಿಮಾ ಲಘಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯ ವಿಷಿತ್ವಂ ಅಷ್ಟಸಿದ್ಧಯ ಅಂತ ನಾವೆಲ್ಲ ಇದನ್ನು ಕೇಳ್ತೇವೆ. ಹಾಗೆ ಇಲ್ಲಿಯೂ ಕೂಡ ಆ ಪರಮಾತ್ಮನ ಭಾರ ಆದದ್ದಕ್ಕೆ ತಳಗಿಟ್ಟು ಮನೆ ಕೆಲಸದಲ್ಲಿ ಬ್ಯುಸಿ ಆಗ್ತಾಳೆ. ಆಗ ತೃಣಾವರ್ತ ಎಂಬ ಅಸುರ ಬರ್ತಾನೆ. ಕಂಸಭೃತ್ಯ ಅವನು. ತೃಣಾವರ್ತೋ ನಾಮತ ಕಂಸಭೃತ್ಯ ಸೃಷ್ಟ್ವಾ, ಅವನು ಬಂದು ಚಕ್ರವಾಕಂ ಶುಶುಂತಂ ಆದಾಯ ಗಾಂತರಿಕ್ಷಂ, ಆಕಾಶಕ್ಕೆ ಹಾರಿದ್ದಾನೆ ಕೃಷ್ಣನನ್ನು ತೆಗೆದುಕೊಂಡು. ಗುರು ತಿರುಗೋತ್ ಬಂದ. ಎಲ್ಲ ಕಡೆಗೆ ಗಾಳಿ. ಎಲ್ಲ ಗೋಪಿಕಾಸ್ತ್ರೀಯರಿಗೆ ಈ ಗಾಳಿಯನ್ನು ನೋಡಿ ತಮ್ಮ ಹೆಂಡಂದರು ಅಥವಾ ತಮ್ಮ ಗಂಡಂದರು ಮಕ್ಕಳು ಇದರ ಬಗ್ಗೆ ಚಿಂತೆ ಇಲ್ಲ. ಹಪ್ಪಳ ಸಂಡ್ಗಿ ಅದು ಇದು ಒಣ ಹಾಕಿದ್ರು ಬಿಸಿಲಿಗೆ ಅಂತ ಹೇಳಿ ಅದೆಲ್ಲ ಹಾರಿ ಹೋಗ್ತಾ ಇದೆ, ಬಿರುಗಾಳಿ ಬರ್ತಾ ಇದೆ ಅಂತ ಹೇಳಿ ಅದನ್ನೆಲ್ಲ ಸಂಭಾಳಿಸ್ಲಿಕ್ಕೆ ಹೋದರು. ಯಶೋಧಾದೇವಿನೂ ಹಾಗೆ ಮಾಡಿದ್ಲು. ಹಾಗಾಗಿ ಕೃಷ್ಣ ಅಂದ, ಈ ಹಾರುವ ಹಪ್ಪಳ ಸಂಡ್ಗಿ ಬಗ್ಗೆ ವಿಚಾರ ಮಾಡಿದ್ದಾಳೆ ಇವಳು, ನನ್ನನ್ನು ವಿಚಾರ ಮಾಡಿಲ್ಲ ಅಂತ ಹೇಳಿ ಪರಮಾತ್ಮ ಏನು ಮಾಡಿದ, ಆ ಗಾಳಿ ಬಂದಿದ್ದಕ್ಕೆ ಗಾಳಿ ಹಾರಿಸಿಕೊಂಡು ಹೊಂಟ ತೃಣಾವರ್ತ ಗಾಳಿಯಲ್ಲಿ. ಅದರ ಜೊತೆ ನಾನೂ ಹಾರ್ತೇನೆ ಅಂತ ಪರಮಾತ್ಮ ಹಾರಿಬಿಟ್ಟ. ಹಾರಿ ಆ ತೃಣಾವರ್ತನನ್ನು ಆದಾಯಗಾಂತರಿಕ್ಷಂ ಸತೇನ ಕಂಠಃ ಗ್ರಾಹ ಸಮೃದ್ಧ ವಾಯು, ಕುತ್ತಿಗೆಯನ್ನು ಜೋರಾಗಿ ಪರಮಾತ್ಮ ಎಚ್ಚಗಿಬಿಟ್ಟಿದ್ದಾನೆ. ತಳಗಿನ ಗಾಳಿ ತಳಗೆ, ಮೇಲಿನ ಗಾಳಿ ಮೇಲಾಗಿದೆ, ಉಸಿಲಾಟ ಬಂದಾಗಿದೆ. ಪರಮಾತ್ಮ ಅವನನ್ನು ಕಂದು ಹಾಕಿದ್ದಾನೆ ಮೇಲಿಂದ. ಹಾಗೆ ಪರಮಾತ್ಮ, ನಾವು 5ನೇ ಫ್ಲೋರು 6ನೇ ಫ್ಲೋರ್ದಲ್ಲಿ ಇದ್ದಾಗ ಏನು ಮಾಡ್ತೇವೆ, ಲಿಫ್ಟನ್ನು ಹಚ್ಚಿ ಸರಳ ತೊಳಗೆ ಬರ್ತೀವೋ ಇಲ್ಲೋ, ಹಾಗೆ ಪರಮಾತ್ಮ ಅವನು ಸತ್ತು ತಳಗೆ ದಬ್ಬನೆ ಬಿದ್ದರೆ ಪರಮಾತ್ಮ ಮೇಲಿಂದ ಆಕಾಶದಿಂದ ಲಿಫ್ಟ್ನಲ್ಲಿ ತಳಗೆ ಬರುವಂತೆ ಆರಾಮಾಗಿ ಬಂದು ತಾಳು ನೆನೆಸಿದ್ದಾನೆ. ಪಪಾದ ಕೃಷ್ಣೇನ ಹತಶಿಲಾತಲೆ, ಅವನು ದೊಡ್ಡದಾದ ಬಂಡೆಗಲ್ಲು, ಆ ಬಂಡೆಗಲ್ಲ ಮೇಲೆ ದಪ್ಪನೆ ಬಿದ್ದು ಎಲ್ಲ ದೇಹ ನಾಶವಾಗಿ ಹೋಗಿದೆ. ತೃಣಾವರ್ತೋ ಪರ್ವತೋದ ಉಗ್ರದೇಹ, ಪರ್ವತದಷ್ಟು ದೊಡ್ಡದಾದ ದೇಹ. ಹಾಗಾಗಿ ಸುವಿಸ್ಮಯಂ, ಎಲ್ಲರೂ ಆಶ್ಚರ್ಯಪಟ್ಟಿದ್ದಾರೆ. ಏನಾಯ್ತಿದು, ಬಿರುಗಾಳಿ ಬಂತೇನು, ಕೃಷ್ಣ ಹೋಗಿದ್ದೆಲ್ಲೇನು, ಇಲ್ಲಿ ಬಿತ್ತೇನಿದು, ಇಷ್ಟು ದೊಡ್ಡ ದೇಹ. ಚಾಪುರಥೋ ಜನಾಸ್ತೆ ತೃಣಾವರ್ತಂ ವೀಕ್ಷ ಸಂಶೂರ್ಣಿತ ಅಂಗಂ, ಪುಡಿ ಪುಡಿಯಾಗಿ ಹೋಗಿದ್ದವ ಅಷ್ಟರೊಳಗೆ ಮೇಲಿಂದ ಬಿದ್ದು. ಆಗ ಇಷ್ಟು ಪರಮಾತ್ಮ ತನ್ನ ಅದ್ಭುತವಾದ ಅಚಿಂತ್ಯಾದ್ಭುತ ಶಕ್ತಿ ಇದ್ದ ಪರಮಾತ್ಮ ಈ ತೃಣಾವರ್ತನನ್ನು ಸಂಹಾರ ಮಾಡಲಿಕ್ಕೆ ಏನು ಬಹಳ ಪ್ರಯತ್ನ ಮಾಡುವ ಕಾರಣ, ಪ್ರಯತ್ನನೇ ಇಲ್ಲ ಯಾರಿಗೆ ಪರಮಾತ್ಮನಿಗೆ. ಅವ ಇಂಥ ಅಸುರರನ್ನು ಸಂಹಾರ ಮಾಡೋದಕ್ಕಾಗಿ ಪ್ರಯತ್ನ ಮಾಡಬೇಕಾ, ಕೇವಲ ಪರಮಾತ್ಮ ಲೀಲೆ ಮಾಡಿದ್ದಾನೆ. ಕಂಸ ಕಳಿಸಿದಂತಹ ಆ ತೃಣಾವರ್ತನನ್ನು ಸಂಹಾರ ಮಾಡಬೇಕು ಮಾಡಿದ್ದಾನೆ ಪರಮಾತ್ಮ. ಇಷ್ಟಾಗಿದೆ. ಇನ್ನು ಬಾಲ್ಯ ಲೀಲೆಗಳನ್ನು ತೋರಿಸ್ತಾನೆ ಪರಮಾತ್ಮ. ಎಲ್ಲ ಒಂದೊಂದು ಶ್ಲೋಕಗಳಲ್ಲಿ ನಿರ್ಣಯ ಸಮೇತವಾಗಿ ಅದ್ಭುತವಾಗಿ ಶ್ರೀಮದಾಚಾರ್ಯ ತಿಳಿಸಿಬಿಡುತ್ತಾರೆ. ಭಾಗವತ, ಹರಿವಂಶ ಇತ್ಯಾದಿಗಳನ್ನು ಓದಿದಾಗ ನಮಗೆ ಅರ್ಥವಾಗ್ತದೆ. ಅಷ್ಟೆಲ್ಲ ಕಥೆಗಳನ್ನು ಏಕತ್ರ ಸಂಗ್ರಹ ಮಾಡಿ ನಿರ್ಣಯ ಸಮೇತವಾಗಿ ಯಾಕೆ ಕೃಷ್ಣ ಹೀಗೆ ಮಾಡಿದ, ಅದಕ್ಕೆ ಹಿನ್ನೆಲೆ ಏನು, ಯಾರ ವರ ಇತ್ತು, ಯಾರ ಶಾಪ ಇತ್ತು, ಯಾರ ಆವೇಶ, ಏನು ಕತೆ ಎಲ್ಲ ತಿಳಿಸಿಕೊಡ್ತಾನೆ. ನಾನು ಮೇಲಿಂದ ಮೇಲೆ ಹೇಳುತ್ತೇನೆ ನೋಡ್ರಿ. ಈಗ ಅಕೃಧ್ಯತಾಂ ಕೇಶವೋನುಗ್ರಹಾಯ ಶುಭಂ ಸ್ವಯೋಗಾದ್ ಅಧಿಕಂ ನಿಯುಂಕ್ತುಂ ಸಕೃಧ್ಯತಾಂ ನವನೀತಾದಿ ಮುಷ್ಟಂಚಕಾರ ದೇವಿ ನಿಜದತ್ ಸುಖಾಂಬುಧಿ. ಪರಮಾತ್ಮ ಗೋಪಿಕಾಸ್ತ್ರೀಯರು ಪಾಪ ಮತ್ತು
ಮಜ್ಜಿಗೆಯನ್ನು ಕಡೆದು ಬೆಣ್ಣೆಗಳನ್ನು ತುಂಬಿ ತುಂಬಿ ಈ ಗಡಿಗೆಯಲ್ಲಿ ಇಡ್ತಾ ಇದ್ದರು. ಅದನ್ನು ಹೋಗಿ ಕೃಷ್ಣ ಗಡಿಗೆಗಳನ್ನೆಲ್ಲ ಕೈ ಹಾಕಿ, ಗಡಿಗೆ ಒಳಗೆ ಕೈ ಹಾಕಿ ತಾನು ಬೆಣ್ಣೆಯನ್ನು ತಿಂದು ತನ್ನ ಸ್ನೇಹಿತರಿಗೂ ತಿನ್ನಿಸಿ, ಕಪಿಗಳಿಗೂ ತಿನ್ನಿಸಿ ಆರಾಮಾಗಿ ಸಂತೋಷದಿಂದ ತಾನು ವಿಹಾರ ಮಾಡ್ತಾ ಇದ್ದ. ಇದನ್ನು ನೋಡಿ ಯಾರೂ ಸಿಟ್ಟು ಮಾಡ್ಕೊಳ್ತಾ ಇದ್ದಿಲ್ಲಲ್ಲ, ಪರಮಾತ್ಮ ಅವರಿಗೆ ಸಂತೋಷದಿಂದ ಅನುಗ್ರಹ ಮಾಡ್ತಾ ಇದ್ದ. ಯಾಕೆ ಈ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದ ಅಂದರೆ, ಕೆಲವರಿಗೆ ದೇವರ ಮೇಲೆ ಗಂಡನ ಸೇವೆ ಇತ್ಯಾದಿಗಳನ್ನು ಮಾಡಿ ಹೆಚ್ಚು ಪುಣ್ಯ ಗಳಿಸಿಕೊಂಡಿದ್ದರು. ಅಂಥವರು ಪುಣ್ಯ ಹೆಚ್ಚು ಆಗಬಾರದು ಅಂತ ಹೇಳಿ ದೇವರು ಕಮ್ಮಿ ಮಾಡಬೇಕಾಗಿತ್ತು. ಹಾಗಾಗಿ ದೇವರು ಏನು ಮಾಡಿದ, ಕೆಲವರು ಮನೆಯೊಳಗೆ ಹೋಗಿ ಕಳತನ ಮಾಡಿ ಇದ್ದಂತೆ ತೋರಿಸಿ ಲೀಲೆಗಳನ್ನು ತೋರಿಸಿದಾಗ ಆ ಎಲ್ಲ ಗೋಪಿಕಾಸ್ತ್ರೀಯರು ಸಂತೋಷಪಟ್ಟು, ಏನು ಕೃಷ್ಣನ ಮಹಿಮೆ, ಎಂಥ ಕೃಷ್ಣ, ಇಡೀ ಜಗತ್ತನ್ನು ರಕ್ಷಣೆ ಮಾಡುವನು, ಪಾಲನೆ ಮಾಡುವನು, ಪೋಷಣೆ ಮಾಡುವನು, ಸೃಷ್ಟಿ ಮಾಡುವನು, ಸಂಹಾರ ಮಾಡುವನು, ಅನಂತಾನಂತ ಜೀವರಾಶಿಗಳಿಗೆ ಊಟಕ್ಕೆ ಹಾಕುವನು ಪರಮಾತ್ಮ. ಅಂಥದ್ರೊಳಗೆ ನಮ್ಮ ಮನೆಯೊಳಗೆ ಬಂದು ಈ ಬೆಣ್ಣೆ ತೊಗೊಂಡು ತಿಂತಾನೆ ಅಂತಂದರೆ ಏನು ಆಶ್ಚರ್ಯ ಇದು ಅಂತ ಹೇಳಿ ಸಂತೋಷದಿಂದ ಕೃಷ್ಣನನ್ನು ಸ್ತೋತ್ರ ಮಾಡಿ ಆರಾಧನೆ ಮಾಡಿ ಲೀಲೆಗಳನ್ನು ನೋಡಿ ಹಿಗ್ಗುವಂತಹ ಜನಕ್ಕೆ ದೇವರು ಅನುಗ್ರಹ ಮಾಡ್ತಾ ಇದ್ದ. ಇನ್ನು ಕೃಷ್ಣ ಏನಿವನು ಕಳ್ತನ ಮಾಡ್ತಾನೆ ಅಂತ ಹೇಳಿ ಸಿಟ್ಟಿಗೆ ಬರೋರಿಗೆ ತಮ್ಮ ಪುಣ್ಯವನ್ನು ಕಸಿದುಕೊಳ್ತಾ ಇದ್ದ. ಕರ್ಷಯತಿ, ಕೃಷ್ಣ ಅಂದ್ರೆ ಅವರ ಪುಣ್ಯವನ್ನು ಕಸಿದುಕೊಂಡ. ಅದನ್ನು ಹೇಳ್ತಾರೆ, ಅಕೃಧ್ಯತಾಂ ಕೇಶವೋ ನುಗ್ರಹಾಯ ಶುಭಂ ಸ್ವಯೋಗ್ಯಾದ್ ಅಧಿಕಂ ನಿಹಂತುಂ. ತಮ್ಮ ಯೋಗ್ಯತೆಯ ಅಪೇಕ್ಷೆಯ ಹೆಚ್ಚು ಪುಣ್ಯವನ್ನು ಅವರು ಗಳಿಸಿದ್ದಾರೆ. ಆದ್ದರಿಂದ ಆ ಪುಣ್ಯವನ್ನು ಅವರಲ್ಲಿ ಇರುವುದಕ್ಕೆ ಯೋಗ್ಯವಲ್ಲ ಅಂತ ಹೇಳಿ ಆ ಪುಣ್ಯವನ್ನು ಪರಮಾತ್ಮ ನಾಶ ಮಾಡಿ ಹಾಕ್ತಿದ್ದ. ಸಕೃಧ್ಯತಾಂ ನವನೀತಾದಿ ಮುಷ್ಣಶ್ಚಕಾರ ದೇವಿ. ನಿಜ ಸತ್ ಪರಮಾತ್ಮನಿಗೆ ಕಳತನ ಮಾಡೋದು ಏನಿದೆ? ಈಗ ನಿಮ್ಮ ಮನೆಯಲ್ಲಿ ಬಂದು ನಿಮ್ಮ ವಸ್ತುವನ್ನು ತೊಗೊಂಡ್ರೆ ಅದು ಕಳತನ. ನಮ್ಮ ಮನೆಯಲ್ಲಿ ಹೋಗಿ ಫ್ರಿಜ್ಜಲ್ಲೋ ಅಡಿಗೆ ಮನೆಯಲ್ಲೋ ಇದ್ದಂಥ ಹಣ್ಣು, ಶೇಂಗಾನೋ ಬೆಲ್ಲನೋ ತಿಂದರೆ ಕಳತನ ಆಗ್ತದ? ಅದು ಹಾಲು ಮೊಸರು ಕುಡಿದ್ರೆ, ಬೆಣ್ಣೆ ತಿಂದರೆ ಕಳತನ ಆಗ್ತದ? ನಮ್ಮ ಮನೆಯೊಳಗಿಂದ ನಾವು ತಿಂದರೆ ಎಂದಾಗ್ತದೆ ಕಳತನ? ಹುಚ್ಚಂತಾರ ಅಂದರೆ ಹಾಗಿದೆ. ಚರಾಚರವಾದ ಸಮಸ್ತ ಪ್ರಪಂಚ ಪರಮಾತ್ಮನದು. ಆಕಳು ಪರಮಾತ್ಮನೇ, ಆಕಳಲ್ಲಿದ್ದ ಹಾಲು ರೂಪನೂ ಪರಮಾತ್ಮನೇ, ಹಾಲು ಮತ್ತು ಮೊಸರಾಗುವುದು ಪರಮಾತ್ಮನೇ, ಮೊಸರು ಬೆಣ್ಣೆ ಆಗುವುದು ಪರಮಾತ್ಮನೇ, ಬೆಣ್ಣೆ ತುಪ್ಪ ಆಗುವುದು ಪರಮಾತ್ಮನೇ. ಎಲ್ಲನೂ ಪರಮಾತ್ಮನ ಅನುಗ್ರಹದಿಂದಲೇ ಪರಮಾತ್ಮನೇ ನಿಂತು ಆ ಕೆಲಸ ಮಾಡ್ತಾನೆ. ಭೂಮಿ ಪರಮಾತ್ಮನದು, ನೀರು ಪರಮಾತ್ಮನದು, ಎಲ್ಲನೂ ಪರಮಾತ್ಮನೇ. ಆದಮೇಲೆ ಚಿನ್ಮಯನಾಗಿ ಪರಮಾತ್ಮ ಇದ್ದಾನೆ, ಜಡವಾದ ವಸ್ತುಗಳನ್ನು ಪ್ರೇರಣೆ ಮಾಡ್ತಾನೆ. ಇಷ್ಟು ಅದ್ಭುತವಾದ ವ್ಯಾಪಾರಗಳನ್ನು ಮಾಡುವ ಸಚ್ಚಿದಾನಂದ ವಿಗ್ರಹ, ಜ್ಞಾನಾನಂದಾತ್ಮಕವಾದ ಪೂರ್ಣವಾದ ಗುಣಗಳು ಇದ್ದ ಪರಮಾತ್ಮನಿಗೆ ಕಳತನ ಮಾಡೋದೇನಾದರೂ ಅಪೇಕ್ಷೆ ಇದೆಯಾ? ಇಲ್ಲದೇ ಇದ್ದವರು ಕಳತನ ಮಾಡಬೇಕು. ಎಲ್ಲದೂ ಅವಂದೇ ಹಂತದ ಮೇಲೆ ಅವನೇನು ಕಳತನ ಮಾಡ್ತಾನೆ? ಹಾಗಾಗಿ ಮಾಡ್ತಾನೆ ಅಂದಮೇಲೆ ಕೇವಲ ಅದು ಮೋಹ, ಜನಕ್ಕೆ ಮೋಹವನ್ನು ಮಾಡೋದಕ್ಕಾಗಿ ಪರಮಾತ್ಮ ಮಾಡ್ತಾ ಇದ್ದಾನೆ. ಇಷ್ಟಾಗಿದೆ. ಆಗ ಮಾದ್ರಿ ಬಂದು ಪಾಂಡುರಾಜನ ಇಬ್ಬರು ಹೆಂಡಂದರು, ಕುಂತಿ ಮತ್ತು ಮಾದ್ರಿ. ಕುಂತಿ 3 ಜನ ಮಕ್ಕಳನ್ನು ಪಡೆದಿದ್ದಾಳೆ, ಧರ್ಮರಾಜ, ಭೀಮ, ಅರ್ಜುನ. ಇಷ್ಟಾದ ಮೇಲೆ ಮುಗಿದೋಯ್ತು. 3 ಬಾರಿ ಮಂತ್ರವನ್ನು ಕೇಳಬೇಕಾಗಿತ್ತು, ಕೇಳಿದ್ದಾಳೆ. ಉತ್ತಮ ಸಂತಾನವನ್ನು ಪಡೆದಿದ್ದಾಳೆ. ಧರ್ಮದಿಂದ ರಕ್ಷಣೆ ಮಾಡೋದಕ್ಕಾಗಿ ರಾಜ್ಯವನ್ನು ಧರ್ಮರಾಜ ಬಂದ. ಬಾಹುಬಲ ವಿದ್ಯಾಬಲದಿಂದ ರಕ್ಷಣೆ ಮಾಡೋದಕ್ಕಾಗಿ ಭೀಮಸೇನ ದೇವರು, ಅರ್ಜುನ ಬಂದರು. ಇನ್ನು ಮಾದ್ರಿ ತಾನು ಹೇಳ್ತಾಳೆ, ಇಲ್ಲ ಅಂದರೆ ನಿಮ್ಮ ಕುಂತಿ ನನ್ನ ಸೌತಿಯಲ್ಲಿ ಮಕ್ಕಳಾದರು, ಆದರೆ ನನ್ನಲ್ಲಿ ಮಕ್ಕಳೇ ಆಗಲಿಲ್ಲ. ಹಾಗಾಗಿ ಆ ಕುಂತಿಗೆ ಹೇಳ್ರಿ, ನನಗೂ ಆ ಮಂತ್ರವನ್ನು ಕೊಟ್ಟು, ಯಾಕೆ ನಿಯೋಗ ಪದ್ಧತಿಯಿಂದೇ ಮಕ್ಕಳನ್ನು ಪಡಿಬೇಕು, ಸಂಘ ಮಾಡುವಂತೆ ಇಲ್ಲ, ಶಾಪ ಇದೆ. ಸ್ತ್ರೀ ಸಂಘ ಮಾಡಿದನೋ ಸತ್ಯ ಹೋಗ್ತಾನೆ ಪಾಂಡುರಾಜ. ಹಾಗಾಗಿ ಸಂಘ ಮಾಡುವಂತೆ ಇಲ್ಲ. ಹಾಗಾಗಿ ನಿಯೋಗ ಪದ್ಧತಿಯಿಂದಲೇ ಪಡಿಬೇಕು. ಇವಳಿಗೆ ದುರ್ವಾಸರು ಮಂತ್ರವನ್ನು ಕೊಟ್ಟಿಲ್ಲ. ದುರ್ವಾಸರ ಮಂತ್ರವನ್ನು ಕೊಟ್ಟಿದ್ದು ಸೇವೆ ಮಾಡಿದ್ದಕ್ಕಾಗಿ ಕುಂತಿಗೆ ಮಾತ್ರ. ಕುಂತಿ 3 ಜನ ಮಕ್ಕಳನ್ನು ಪಡೆದು ಬಿಟ್ಟಿದ್ದಾಳೆ. ಹಾಗಾಗಿ ಮಾದ್ರಿ ತಾನು ಪಾಂಡುರಾಜನಿಗೆ ಪ್ರಾರ್ಥನೆ ಮಾಡಿ ಆ ಕುಂತಿಯಿಂದ ಆ ಮಂತ್ರದ
ಉಪದೇಶವನ್ನು ನನಗೆ ಮಾಡಲಿಕ್ಕೆ ಹೇಳ್ರಿ, ಆ ಮಂತ್ರವನ್ನು ಕೊಡಲಿಕ್ಕೆ ಹೇಳ್ರಿ, ಆ ಮಂತ್ರದಿಂದ ನಾನು ಫಲ ಪಡಿತೇನೆ ಅಂದಾಗ ಜಾತಾ ಸುತಾಸ್ತೆ ಪ್ರವರ ಪೃಥಾಯಾಮ್ ಏಕಾನಪತ್ಯ, ನಾನು ಬಂಜೆ ಅಂತ ಆಗ್ತೇನೆ, ನನ್ನ ಮಕ್ಕಳಿಲ್ಲ ಅಂತ ಆಗ್ತದೆ, ಹಾಗೆ ಅನ್ಸ್ಕೊಳ್ಬಾರ್ದು ನಾನು ಅಂತ ಹೇಳಿ ಅಹಂ ಅತಃ ಪ್ರಸಾದಾತ್ ತಯೇವ ಭೂಯಾಸ ಮಮೇವ ಸುತೇತ ವಿಧ್ವಸ್ವ ಕುಂತಿ ಮಮ ಮಂತ್ರದಾತ್ರಿ ಇತಿ ರಿತಃ ಪ್ರಾಹ ಪೃಥಾಂ ಸ ಮಾದ್ರೈ. ಇಷ್ಟು ಹೇಳಿದ ಮೇಲೆ ಪಾಂಡುರಾಜ ಹೇಳ್ತಾನೆ, ಅಲ್ಲ ಮಾದ್ರಿ ಹೀಗಂತಾಳೆ, ಅವ್ರಿಗೂ ಆ ಮಂತ್ರವನ್ನು ಕೊಡು ಅಂದಾಗ, ನಾನು ಈ ಮಂತ್ರವನ್ನು ಯಾರಿಗೆ ಕೊಡೋಳಲ್ಲ, ಬಹಳ ಕಷ್ಟಪಟ್ಟು